ನೋಡಿ ಇದೇನಂದರೆ ಅಮ್ಮ ಮಾಡಿರೋದು ಚಕ್ಕಳಿ. ಬರೀ ಅರ್ಧ ಗಂಟೆಯಲ್ಲಿ ಒಂದು ಬಾಕ್ಸ್ ಮಾಡಿ ಕಳಿಸಿದ್ದಾರೆ. ಆಲ್ಮೋಸ್ಟ್ ಅರ್ಧ ಬಾಕ್ಸ್ ಖಾಲಿ ಆಗೋಯ್ತು. ಸಾರಿ, ಅರ್ಧ ಖಾಲಿನ ಅರ್ಧ ಇದೆ. ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಇದು ಇದೇನು ಅಂತ ಅಂದ್ಕೊಂಡ್ರಿ. ಸೊ ಇದೇನೆಂದರೆ ಹುಣಸೆಹಣ್ಣು ಗೊಜ್ಜೋಲಕ್ಕಿ ಮತ್ತು ಪುಳಿಯೋಗರೆಗೆ ತುಂಬ ನನಗೆ ಹೋಗ್ತಾ ಇರೋದಂದರೆ ಅದು ಫಸ್ಟ್ ಪ್ರಾಡಕ್ಟ್ ಎರಡೂ. ಹಾಗಾಗಿ ನಮ್ಮದೇ ತೋಟದ್ದು ನಾನೇ ಎಲ್ಲ ಕುತ್ಕೊಂಡು ಅದನ್ನು ರೆಡಿ ಮಾಡಿಸಿ ಕ್ಲೀನ್ ಮಾಡಿಸಿ ನಮ್ಮ ಮರದಿಂದನೇ ತೆಗೆಸಿ. ಸೊ ನೋಡಿ ಆಲ್ಮೋಸ್ಟ್ 100 kg ಅಷ್ಟಿದೆ. ಇವಾಗ 100 kg ಅಷ್ಟು ಹುಣಸೆಹಣ್ಣನ್ನು ಸ್ಟಾಕ್ ಇಟ್ಕೊಂಡಿದ್ದೀನಿ. ನೋಡಿ ಇದು ಕೊಬ್ಬರಿ, ಸೊ ಒಣ ಕೊಬ್ಬರಿ, ಇದು ನಮ್ಮ ಚಿಕ್ಕಪ್ಪನ ಅವ್ರು ಕಳಿಸಿರೋದು. ಅಲ್ಲಿ ಇದು ಹಲಸಿನ ಹಣ್ಣಿದೆ, ತೆಂಗಿನಕಾಯಿಗಳಿದೆ, ಇವೆಲ್ಲ ಆರ್ಗ್ಯಾನಿಕ್ ನೋಡಿ, ನಾಟಿ ಕೊಬ್ಬರಿ ಇದು. ಮತ್ತು ಇಲ್ಲಿ ರಾಗಿ ಇದೆ, ಸೊ ಆರ್ಗ್ಯಾನಿಕ್ ರಾಗಿ, ಓಪನ್ ಮಾಡಿಲ್ಲ ಇನ್ನು. ನೋಡಿ ಮೇನಾಗಿ ನೋಡಿ ಇದು ಆರ್ಗ್ಯಾನಿಕ್ ಕರಿಬೇವು, ಏನು ಕೆಮಿಕಲ್ ಇಲ್ಲ. ಸೊ ನ್ಯಾಚುರಲಾಗಿ ಮರದಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿರ್ತಾರೆ ಅಂದರೆ, ಸೊ ಎಲ್ಲರ ಮನೆ ಮುಂದೆನೂ ಒಂದೊಂದು ಕರಿಬೇವು ಗಿಡ ಇದೆ. ಹಾಗಾಗಿ ಪಾಪ ಇಷ್ಟೊಂದು ಕಳಿಸಿದ್ದಾರೆ. ನೋಡಿ ಇದೆಲ್ಲ ಇದು ಹುಣಸೆಹಣ್ಣು, ಇದು ನೋಡಿ ಇದು ಆಮೇಲೆ ಇದು ಕಲ್ಲಂಗಡಿ ಹಣ್ಣು. ಸೊ ಇದು ನಮಗೆ ತುಂಬ ಇಷ್ಟ, ಬೇಳೆ ಸಾರಿಗೆ ಸಖತ್ ಇಷ್ಟ ನನಗೆ. ನೋಡಿ ಇದು ಮಾವಿನ ಹಣ್ಣು. ಆಮೇಲೆ ಈ ನಡುವೆ ಜಾಸ್ತಿ ತಿನ್ನೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಉಪ್ಪಿನಕಾಯಿನ ತುಂಬ ತಿನ್ನೋದು ಕಲ್ತಿದ್ದೀನಿ. ಸೊ ಹಾಗಾಗಿ ಈ ಸತಿ ಮರೀದೆ ಉಪ್ಪಿನಕಾಯಿ ಕಳಿಸಿದ್ದಾರೆ. ನೋಡಿ ಇದಿಷ್ಟು ಹುಣಸೆಹಣ್ಣು, ಆಲ್ಮೋಸ್ಟ್ 100 kg ಅಷ್ಟು ಹುಣಸೆಹಣ್ಣು. ಯಾಕೆಂದರೆ ಇಲ್ಲಿ ಒಂದ್ಸರಿ ತಂದೆ. ಸೊ ಏನಾಗಿದೆ ಅಂದರೆ ಒಂದು 5 kg ತಂದು ನಾನು ಯೂಸ್ ಮಾಡೋಕ್ಕೆ ಆಗಲಿಲ್ಲ ಹುಣಸೆಹಣ್ಣನ್ನು. ಹಾಗಾಗಿ ನಾವು ಅದಕ್ಕೋಸ್ಕರ ಈ ಸರಿ 100 kgನ ಸ್ಟಾಕ್ ಮಾಡಿ, ಅದು 50 kg ಅಂದರು, 50 kg ಬೇಡ ಅಂತ ಹೇಳಿ ಆಲ್ಮೋಸ್ಟ್ ಒಂದು 100 kg ಬಂದಿದೆ. ಇದಿಷ್ಟು ಸೇರಿ ಎಲ್ಲ ರೆಡಿ ಮಾಡಿಸಿ ಎಷ್ಟು ದಿನ ಬರುತ್ತೋ ಬರಲಿ, ಉಳಿದದನ್ನು ನಾವು ಮತ್ತೆ ತರಿಸ್ಕೊಂಡ್ರೆ ಆಯಿತು. ಅಲ್ಲಿ ಸಿಗ್ತಾನೆ ಇರುತ್ತೆ, ಯಾರಾದರೂ ಸ್ಟಾಕ್ ಇಟ್ಕೊಂಡಿರ್ತಾರೆ. ಸೊ ಅಲ್ಲಿಂದನೇ ತರಿಸ್ಬೇಕು ಅಂತ. ಯಾಕೆಂದರೆ ಎಷ್ಟು ಕ್ಲೀನಾಗಿದೆ ಅಂದರೆ ನಾವು ಕೂತ್ಕೊಂಡು ಮನೇಲಿ ಎಲ್ಲ ಮಾಡಿಸಿದ್ದಕ್ಕೆ ತುಂಬ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ಇಲ್ಲಿ ತಂದಿದ್ರೆ ನಮಗೆ ಅಷ್ಟು ಕ್ಲೀನಾಗಿರೋ ಹುಣಸೆಹಣ್ಣೆ ಸಿಗಲ್ಲ ಇಲ್ಲಿ. ಯಾಕೆ ನಾನು ಸುಮಾರು ಹುಡುಕಿದೆ ಬೆಂಗಳೂರಲ್ಲಿ, ಅಷ್ಟು ಕ್ಲೀನಾಗಿರೋ ಹುಣಸೆಹಣ್ಣೆ ಸಿಗಲ್ಲ. ಹಾಗಾಗಿ ನೋಡಿ ಅದಕ್ಕೋಸ್ಕರ ಸುಮ್ಮನೆ ಒಂದು ಶೂಟ್ ಮಾಡಬೇಕು ಅಂತ ಅನ್ನಿಸ್ತು, ನಿಮಗೂ ತಿಳಿಸೋಣ ಅಂತ ಹೇಳಿ. ಸೊ ಹಾಗೆ ನೋಡಿ ಇದಿಷ್ಟು ಊರಿಂದ ತರಿಸಿ ಇವಾಗೆಲ್ಲ ಟೆಂಪೋ ಇದನ್ನು ಮಾಡ್ಕೊಂಡು ಬಂದು ಅಪ್ಪ ಬಂದು ಎಲ್ಲ ರೆಡಿ ಮಾಡಿ ತಂದು ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಒಂದ್ಸರಿ ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ ಕಂದ.